ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ಗೆ, ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡಿ ಲೇಟೆಸ್ಟ್ ರೆಸಿಪೀಸ್ಗಳಿಗೆ. ಮಾಡೋದಕ್ಕೆ ಬೇಕಾಗಿರೋದು ಸಕ್ಕರೆ ಹಾಗೂ ಮೈದಾ ಹಿಟ್ಟು ಹಾಗೂ ಕಡಲೆ ಹಿಟ್ಟು, ಮತ್ತು ಇದ್ರ ಜೊತೆಗೆ ಬೇಕಾಗಿರೋದು ತುಪ್ಪ. ನಿಮಗೆ ಬೇಕು ಅಂದರೆ ಎಣ್ಣೆನೂ ಸ್ವಲ್ಪ ಆ್ಯಡ್ ಮಾಡ್ಬೋದು, ಮತ್ತು ನಿಂಬೆಹಣ್ಣು. ಇವಾಗ ಸೋನ್ ಪಾಪಡಿ ಮಾಡೋದಕ್ಕೆ ಮೊದಲು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 3/4 ಕಪ್ಪಷ್ಟು ತುಪ್ಪನ ಹಾಕ್ಕೊಳ್ಳೋಣ. ಅದಕ್ಕೆ 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಗೂ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಬೇಕು ಅಂತಂತಂದರೆ ಇದನ್ನು ನೀವು 3/4 ಕಪ್ ತುಪ್ಪ ಬದಲು ಅದರಲ್ಲಿ 3/4 ಕಪ್ಪಲ್ಲಿ 1/4 ಕಪ್ಪಷ್ಟು ಎಣ್ಣೆನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಬರೀ ತುಪ್ಪದಲ್ಲೇ ಮಾಡಿದ್ದೀನಿ. ಇವಾಗ ನೋಡಿ, ಈ ಥರ ಸ್ಟಾರ್ಟಿಂಗ್ ಫ್ರೈ ಆಗಬೇಕಾದ್ರೆ ಎಲ್ಲ ಈ ಥರ ಹೀರ್ಕೊಳ್ಳುತ್ತೆ ಕಡಲೆ ಹಿಟ್ಟು. ಆಮೇಲೆ ಫ್ರೈ ಆಗ್ತಾ ಆಗ್ತಾ ಈ ಥರ ಅದೇ ತುಪ್ಪ ಎಷ್ಟು ಹೀರ್ಕೊಂಡಿದೆಯೋ ಎಲ್ಲನೂ ಕೂಡ ಈ ಥರ ಆಚೆ ಬಿಟ್ಟು ಈ ಥರ ಸಾಫ್ಟ್ ಆಗುತ್ತೆ. ಇವಾಗ ರೆಡಿ ಆಗಿದೆ. ಈ ಮಿಕ್ಸ್ಚರ್ನ ಇವಾಗ ಪಕ್ಕ ಸೈಡಲ್ಲಿ ಇವಾಗ ಎತ್ತಿಡೋಣ. ಹಾಗೆ ಇವಾಗ ಪಾಕ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಎಷ್ಟು ಕಡಲೆ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡು ಸೇರಿ 1.5 ಕಪ್ ಇತ್ತು. ಅದಕ್ಕೆ ನಾನಿಲ್ಲಿ 1.5 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ಮತ್ತು ನಾನಿಲ್ಲಿ ಸಕ್ಕರೆಯ ಅರ್ಧದಷ್ಟು ಅಂತಂದರೆ 3/4 ಕಪ್ಪಷ್ಟು ನಾನು ನೀರನ್ನ ಇದಕ್ಕೆ ಹಾಕ್ತಿದ್ದೀನಿ. ಇವಾಗ ಸಕ್ಕರೆ ಎಲ್ಲ ಕರ್ಗದ ಮೇಲೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡೋಣ. ಅರ್ಧ ಹೋಳಷ್ಟು ನಿಂಬೆಹಣ್ಣು ಪೂರ್ತಿ ಹಿಂಡ್ಬಿಡೋಣ. ಇವಾಗ ಪಾಕ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಒಂದು ನೀರಿಗೆ ಇದನ್ನು ಪಾಕನ ಹಾಕಿದಾಗ ಅದು ಉಂಡೆ ಕಟ್ಟೋ ರೀತಿ ಬಂದರೆ ಪಾಕ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಒಂದು ಪ್ಯಾನ್ ತೊಗೊಂಡು, ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡು ಅದಕ್ಕೆ ತುಪ್ಪ ಸವರ್ಬಿಟ್ಟು ಅದಕ್ಕೆ ಪಾಕನೆಲ್ಲ ಈ ಥರ ಹಾಕ್ಕೊಳ್ಳೋಣ. ಈ ಪಾಕನೆಲ್ಲ ನೀಟಾಗಿ ಈ ಥರ ಸ್ವಲ್ಪ ಈ ಥರ ಕೈ ಆಡಿಸ್ತಾ ಇದ್ದರೆ ಅದು ನೀಟಾಗಿ ಏನಾಗುತ್ತೆ, ಎಲ್ಲ ಪಾಕ ಎಲ್ಲ ಆರುತ್ತೆ. ಬಿಸಿ ಇದ್ದಾಗ ಪಾಕನ ಹಿಡಿಯೋಕ್ಕಾಗಲ್ಲ. ನೋಡಿ ಇವಾಗ ಪಾಕ ಎಲ್ಲ ಯಾವ ಥರ ಕಲರ್ ಎಲ್ಲ ಯಾವ ಥರ ಚೇಂಜ್ ಆಗಿದೆ, ಯಾವ ಥರ ಬರ್ತಿದೆ ಅಂತ. ಕೈಗೆ ಅಂಟುತ್ತಿದೆ ಅಂದರೆ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಈ ಥರ ಚೆನ್ನಾಗಿ ಇದನ್ನು ಎಳಿಬೇಕು. ನೀವು ಎಷ್ಟು ಎಳಿತೀರಾ ಅಷ್ಟು ಲೇಯರ್ ಬರುತ್ತೆ. ಚೆನ್ನಾಗಿ ಇದನ್ನು ಎಳೆದಾದ್ಮೇಲೆ ಏನಿದೆ ಮಿಶ್ರಣ ಆವಾಗಲೇ ಎತ್ತಿಟ್ಕೊಂಡಿದ್ವಿ ಕಡಲೆ ಹಿಟ್ಟು ಹುರಿದಿರೋದು, ಅದಕ್ಕೆ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ಮೂತಾಗಿ ಎಳೀರಿ, ತುಂಬ ಜಾಸ್ತಿ ಎಳಿಯೋಕ್ಕೆ ಹೋಗಬೇಡಿ. ನೀಟಾಗಿ ಎಲ್ಲನೂ ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಬಿಡಿ ಬಿಡಿಯಾಗಿ ಕಟ್ ಮಾಡಿಕೊಂಡು ತುಪ್ಪ ಸವರಿರೋ ಒಂದು ಪ್ಯಾನ್ ಅಥವಾ ಪಾತ್ರೆ ಪ್ಲೇಟ್ಗೆ ಈ ಥರ ಇಟ್ಟು ಸ್ವಲ್ಪ ಇವಾಗಲೇ ಕಟ್ ಮಾಡಿ ಅದನ್ನು ಇಟ್ಟರೆ ಟೇಸ್ಟಿಯಾಗಿರುವಂಥ ಸೋನ್ ಪಾಪಡಿ